Hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 6361067936. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೆಟ್ರೋ ಕಾರ್ಡ್ ಯಾವ ಥರ ರೀಚಾರ್ಜ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ನಮ್ಮ ಮೆಟ್ರೋ ಕಾರ್ಡ್ನ ಯಾವ ಥರ ರೀಚಾರ್ಜ್ ಮಾಡೋದು ಮತ್ತು ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ತಿಳಿಸ್ಕೊಡ್ತೇನೆ ನಿಮಗೆ. ನಮ್ಮ ಮೆಟ್ರೋದಲ್ಲಿ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಯಾರ್ಯಾರು ಇದ್ದೀರಿ ಎಲ್ಲ ಓಡಾಡಿರ್ತೀರಿ, ಅದ್ರ ಎಕ್ಸ್ಪೀರಿಯೆನ್ಸು ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ರೆಗ್ಯುಲರಾಗಿ ಯಾರ್ಯಾರು ಓಡಾಡ್ತಾ ಇರ್ತೀರಿ, ದಿನನಿತ್ಯ ಯಾರ್ಯಾರು ಓಡಾಡ್ತಾ ಇರ್ತೀರಲ್ಲ ಅವ್ರಿಗೆ ಈ ನಮ್ಮ ಮೆಟ್ರೋ ಕಾರ್ಡು ತುಂಬ ಅವಶ್ಯಕತೆ ಇರುತ್ತೆ. ಯಾಕಂದರೆ ಫ್ರೆಂಡ್ಸ್, ನಾವು ಅಲ್ಲಿ ಕೌಂಟರಲ್ಲಿ ಹೋಗ್ಬಿಟ್ಟು ಕಾಯಿನ್ ತಗೊಂಡು ತಿರ್ಗಿ ಅಲ್ಲಿ ಸ್ಕ್ಯಾನ್ ಮಾಡಿ ನಾವು ಒಳಕ್ಕೆ ಹೋಗೋಕ್ಕಿಂತ ಮುಂಚೆ ಏನಂದರೆ ನಾವು ಒಂದು 50 ರೂಪೀಸ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ಮೆಟ್ರೋ ಕಾರ್ಡು. ಅದನ್ನ ತಗೊಂಡು ನಾವು ಅದಕ್ಕೆ ರೀಚಾರ್ಜ್ ಮಾಡಿಕೊಂಡ್ರೆ ನಾವು ಕೌಂಟರಲ್ಲಿ ಹೋಗಿ ಕಾಯಿನ್ ತಗೊಳ್ಳೋದು ಟೈಮಿಂಗ್ಸು ಪ್ರಾಬ್ಲಮ್ ಇರಲ್ಲ. ಅಂದರೆ ಬೇಗ ಹೋಗ್ಬೋದು. ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಕಾಯಿನ್ ತಗೊಂಡು ಆಮೇಲೆ ಟೈಮಿಂಗ್ಸ್ ಎಲ್ಲ ಲೇಟ್ ಆಗುತ್ತೆ. ನಾವು ಒನ್ ಟೈಮು ನಾವು ಯಾವಾಗಾರ ನಮ್ಮ ಮೆಟ್ರೋ ಕಾರ್ಡ್ ತಗೊಂಡು ನಾವು ಅದನ್ನ ಯೂಸ್ ಮಾಡಿದ್ರೆ ಯಾವ ಥರ ಇರುತ್ತೆ, ಸ್ಕ್ಯಾನ್ ಮಾಡಿಬಿಟ್ಟು ಜಸ್ಟ್ ನಾವು ಮೆಟ್ರೋಗೆ ಹೋಗಿ ಸ್ಕ್ಯಾನ್ ಮಾಡಿಬಿಟ್ಟು ಮೆಟ್ರೋ ಹತ್ತು ಹೋಗ್ಬೋದು ಅವಾಗ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆನೇ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಮ್ಮ ಮೆಟ್ರೋ ಕಾರ್ಡ್ನ ಯಾವ ಥರ ಆ್ಯಡ್ ಮಾಡೋದು ಮತ್ತು ಅದರಲ್ಲಿ ಎಷ್ಟು ರೀಚಾರ್ಜ್ ಇದೆ ಮತ್ತು ಅದನ್ನ ನಾವು ಮತ್ತೆ ರೀಚಾರ್ಜ್ ಯಾವ ಥರ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ನಮ್ಮ ಮೆಟ್ರೋ ಅನ್ನೋ ಅಪ್ಲಿಕೇಶನ್ನ ನಾವು ಫಸ್ಟು ಇನ್ಸ್ಟಾಲ್ ಮಾಡೋಣ. ಅದು ನಾವು ಪ್ಲೇ ಸ್ಟೋರ್ಗೆ ಹೋಗೋಣ. WhatsApp has Lazarus, Telegram, Instagram, PhonePe, Money, Airtel, Vocalizer, Namma BMTC, Play Store, Smart Play Store. ಓಕೆ ಫ್ರೆಂಡ್ಸ್, ಇಲ್ಲಿ Show notifications and signed in as Sunil. Search 3 of 5 in list 5 item. Search ನಮ್ಮ selected. ಮೆಟ್ರೋ ಅಂತ ಸರ್ಚ್ Intense games ಮಾಡೋಣ. in photo editor. Search apps and games. Edit box. Search apps and games. Recent searches. Search for Namma Metro. ಓಕೆ ಫ್ರೆಂಡ್ಸ್, ಇಲ್ಲಿ Average ಆಲ್ರೆಡಿ rating 3.9 stars in 3000 reviews. Out of list. ಇನ್ಸ್ಟಾಲ್ ಮಾಡಿದ್ದೀನಿ. Keyboard hidden. ಇಲ್ಲಿ ನಮ್ಮ ಮೆಟ್ರೋ BMRCL ಅಫಿಷಿಯಲ್ ಅಂತ ಬರುತ್ತೆ. ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. Namma Metro BMRCL official app. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆ. The commuters can use the app to recharge their smart cards. ನಾವು ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ ಅದನ್ನ ನಾವು ರೀಚಾರ್ಜ್ ಕೂಡ ಇದೆಲ್ಲ ನಾವು ಮಾಡ್ಬೋದು ಅಂತಾನೆ ಹೇಳ್ತೈತೆ. ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಾನು ರೀಚಾರ್ಜ್ ಮಾಡ್ಕೋತೀನಿ. ನಾನು ದಿನನಿತ್ಯ ನಾನು ಮೆಟ್ರೋದಲ್ಲೇ ಓಡಾಡೋದ್ರಿಂದ ನನಗೆ ತುಂಬ ಅವಶ್ಯಕತೆ ಐತೆ ಫ್ರೆಂಡ್ಸ್ ಇದು. ಅದಕ್ಕೆ ನೀವು ಕೂಡ ತಿಳ್ಕೊಳ್ಳಿ ಅಂತ ಈ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಈ ವಿಡಿಯೋಗೆ ಲೈಕು ಕಮೆಂಟು, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಇನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ನಾನು ಅವಾಗವಾಗ ಅಕೌಂಟೆಲ್ಲ ಅಮೌಂಟ್ನ ಚೆಕ್ ಮಾಡ್ತಾ ಇರ್ತೀನಿ. ಮತ್ತು ಏನಾರು ಅಮೌಂಟ್ ಕಡಿಮೆ ಇದ್ದರೆ ನಾನು ರೀಚಾರ್ಜ್ ಕೂಡ ಇಲ್ಲೇ ಮಾಡ್ಕೋತೀನಿ. ನಾನು ಮೆಟ್ರೋದಲ್ಲಿ ಅಲ್ಲಿ ಕೌಂಟರಲ್ಲಿ ಹೋಗಿ ಏನು ರೀಚಾರ್ಜ್ ಎಲ್ಲ ಮಾಡ್ಕೊಳ್ಳಲ್ಲ, ನಾನು ಇಲ್ಲೇ ಮೊಬೈಲಲ್ಲೇ ರೀಚಾರ್ಜ್ ಮಾಡ್ಕೊಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇದನ್ನ ಓಪನ್ ಮಾಡೋಣ. Namma Metro. ಓಕೆ ಫ್ರೆಂಡ್ಸ್, ಇಲ್ಲಿ Detected text dosage P Metro. ಓಕೆ Namma home screen. ಓಕೆ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಮೆಟ್ರೋ ಮೇನ್ ಸ್ಕ್ರೀನು ಓಪನ್ ಆಗಿದೆ ಅಪ್ಲಿಕೇಶನ್ದು. ಇವಾಗ ನಾನು ಬುದ್ಧಗಂಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ಒಂದು 3-4 ಆಪ್ಷನ್ಸ್ ಇದೆ. ಆ ಆಪ್ಷನ್ಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಬಿಡ್ತೀನಿ. ಮತ್ತು ಯಾವ ಥರ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದು ಅದು ತುಂಬ ಈಸಿ ಇದೆ, ಏನು ಕಷ್ಟ ಇಲ್ಲ. ನಿಮ್ಮ ನಂಬರ್ ಹಾಕಬೇಕು, ನಿಮ್ಮ ಹೆಸರು ಮತ್ತು ಇಮೇಲ್ ID ಹಾಕ್ಬಿಟ್ಟು ಸೇವ್ ಅಂತ ಕೂಡ ಜಸ್ಟ್ ಸೇವ್ ಆಗಿಬಿಡುತ್ತೆ. ಆಮೇಲೆ ನಾವು ಮೆಟ್ರೋ ಕಾರ್ಡ್ ನಂಬರ್ ಹಾಕಿ ಅದರಲ್ಲಿ ಎಷ್ಟು ರೀಚಾರ್ಜ್ ಇದೆ ಮತ್ತು ಯಾವ ಥರ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. Namma Metro. ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಮೆಟ್ರೋ ಅಂತ ಇಲ್ಲಿ ಮೇನ್ ಹೆಡ್ಡಿಂಗ್ ಇದೆ. Top up. ಓಕೆ, Row 1, column 1, ಅಂತ grid, ಇದೆ. 3 rows, 2 columns. ಈ ಟಾಪ್ ಅಪ್ ಅಲ್ಲಿ ಏನೇನಿರುತ್ತೆ ಅಂದರೆ ಇದರಲ್ಲೇ ನಾವು ರೀಚಾರ್ಜ್ ಮಾಡೋದು ಮತ್ತು ಅದು ಕಾರ್ಡಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದು ಇದರಲ್ಲೇ ಎಲ್ಲ ಸಿಗುತ್ತೆ. QR tickets. ಓಕೆ, Column QR 2. ಟಿಕೆಟ್ ಇದರಲ್ಲೇ QR ಟಿಕೆಟ್ ಅಂದರೆ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಮತ್ತು ನಾವು ಏನು ಎಕ್ಸಿಟ್ ಆಯ್ತೀವಿ ಒಂದು ಕಡೆಯಿಂದ ಒಂದು ಕಡೆ ಆದಾಗ ಎಕ್ಸಿಟ್ ಹೋಯ್ತೀವಲ್ಲ ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಾವು ಅಮೌಂಟ್ನ ಹಾಕಿ ಆನ್ಲೈನಲ್ಲಿ
ಇಲ್ಲಿ ಕೀವರ್ಡ್ ಟಿಕೆಟ್ನ ನಾವು ಇದು ಮಾಡ್ಬೋದು. ನೆಕ್ಸ್ಟು ಟೈಮ್ ಟೇಬಲ್. ಕಾಲಮ್ 1. ಈ ಟೈಮ್ ಟೇಬಲಲ್ಲಿ ನಮ್ಮದು ಮೆಟ್ರೋದು ಯಾವ ಟೈಮ್ಸ್ಗೆ ಯಾವ ಮೆಟ್ರೋ ಇರ್ತವೆ ಅಂತ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಮ್ಯಾಪ್ ಇರುತ್ತೆ, ಮೆಟ್ರೋ ಮ್ಯಾಪ್ ಇರುತ್ತೆ. ಇಲ್ಲಿ ಅಂದರೆ ಇವಾಗ ಎಕ್ಸಾಂಪಲ್ ನಾವು ಎಲ್ಚನಹಳ್ಳಿಯಿಂದ ಮೆಜೆಸ್ಟಿಕ್ಗೆ ಎಷ್ಟಿದೆ ಮೆಟ್ರೋ ಕಾಸು ಎಷ್ಟಿದೆ ಅಂತ ಇಲ್ಲಿ ನಾವು ಚೆಕ್ ಮಾಡ್ಕೋಬೋದು. ಹೆಲ್ಪ್ ಇದೆ, ಇಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ BMRCLಗೆ ನೀವು ರಿಪೋರ್ಟ್ ಮಾಡ್ಬೋದು. ಮತ್ತು ಅಲ್ಲಿ ಅವ್ರದ್ದು ನಂಬರ್ ಎಲ್ಲ ಇರುತ್ತೆ, ಮೇಲ್ ID ಇರುತ್ತೆ, ನೀವೆಲ್ಲ ಮೇಲ್ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಲ್ಲಿ ಓಪನ್ ನ್ಯಾವಿಗೇಷನ್ ಡೋರ್ಗೆ ಹೋಗೋಣ. ಇಲ್ಲಿ ಇಮೇಜ್ನ ನಾನು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇಮೇಜ್ ರಿಜಿಸ್ಟರ್. ಇಲ್ಲಿ ನೀವು ಫಸ್ಟ್ ಟೈಮ್ ಇಲ್ಲಿ ನೀವು ಇಮೇಜ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ನ ರಿಜಿಸ್ಟರ್ ಮಾಡ್ತೀರಾ ಅಂತ ಎಲ್ಲ ಕೇಳುತ್ತೆ. ಓಪನ್ ನ್ಯಾವಿಗೇಷನ್ ಇಮೇಜ್ ಬ್ಯಾಗ್ ಇಮೇಜ್ ರಿಜಿಸ್ಟರ್ ಸುನೀಲ್. ಓಕೆ ಫ್ರೆಂಡ್ಸ್, ಆಲ್ರೆಡಿ ನಾನು ಇಮೇಜ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇದು ಫಸ್ಟ್ ಯಾರು ಓಪನ್ ಮಾಡ್ತೀರಲ್ಲ, ಇಲ್ಲಿ ನಿಮ್ಗೇನು ಕೇಳಲ್ಲ. ಇಮೇಜ್ ರಿಜಿಸ್ಟರ್ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ, ಮತ್ತು ಒಂದು ಗೆಟ್ OTP ಅಂತ ಅಲ್ಲಿ ಒಂದು ಆಪ್ಷನ್ಸ್ ಇರೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು OTP ಬರುತ್ತೆ. ಆಮೇಲೆ ಆ OTP ಹಾಕಾದ್ಮೇಲೆ ಅಲ್ಲಿ ನಿಮ್ಮದು ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು ಮತ್ತು ಇಮೇಲ್ ID ಹಾಕಾದ್ಮೇಲೆ ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಬಂದು ಸೇವ್ ಅಂತ ಕೇಳುತ್ತೆ. ಸೇವ್ ಮಾಡಿದ್ರೆ ಅಷ್ಟೇ ಫ್ರೆಂಡ್ಸ್, ಇಮೇಜ್ ರಿಜಿಸ್ಟರ್ ಆಗುತ್ತೆ. ಆಮೇಲೆ ಓಪನ್ ನ್ಯಾವಿಗೇಷನ್ ಇದೆಯಲ್ಲ, ಅದ್ರ ಒಳಗೆ ಬಂದು ಇದು ಮುಂದಕ್ಕೆ ಬಂದರೆ ಇಲ್ಲಿ ನನ್ನ ಹೆಸರು ಇದೆ ನೋಡಿ. ನೀವೇನು ಹೆಸರು ಕೊಟ್ಕೊಂಡಿರ್ತೀರಾ ಅವೆಷ್ಟು ಇರುತ್ತೆ. ಓಕೆ, ನೆಕ್ಸ್ಟ್ ನಾನು ಇಮೇಲ್ ಯಾವ ಇಮೇಲ್ ಕೊಟ್ಟಿರ್ತೀನಿ ಆ ಇಮೇಲ್ ID ಇಲ್ಲಿ ತೋರಿಸುತ್ತೆ. ಇಲ್ಲಿ ಜನರಲ್ ಇನ್ಫೋ ಅಂತ ಇದೆಯಲ್ಲ, ಇಲ್ಲಿ ಟಾಪ್ ಅಪ್ ಇದೆಯಲ್ಲ, ಇಲ್ಲಿ ನಾವು ನಮ್ಮ ಮೆಟ್ರೋ ಕಾರ್ಡು ನಾವು ತಗೊಂಡಿರ್ತೀವಲ್ಲ, ಆ ಮೆಟ್ರೋ ಕಾರ್ಡು ನಮಗೆ 50 ರೂಪೀಸ್ ಆಗುತ್ತೆ. ನಿಮಗೆ ಮೆಟ್ರೋದಲ್ಲೇ ನಿಮಗೆ ಸಿಗುತ್ತೆ. ಅಲ್ಲಿ ಇಸ್ಕೊಂಡು ಅಲ್ಲಿ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ಸಾಕು. ಅದ್ರ ಮೇಲೆ ನಮಗೆ ನಂಬರ್ ಇರುತ್ತೆ, ಮೆಟ್ರೋ ಕಾರ್ಡಲ್ಲಿ ನಂಬರ್ ಇರುತ್ತೆ. ಇದನ್ನ ಇಲ್ಲಿ ಹಾಕ್ಬೇಕಾಗುತ್ತೆ ನಾವು. ಮೆಟ್ರೋ ಕಾರ್ಡಲ್ಲಿ ಏನು ನಂಬರ್ ಇರುತ್ತೆ ಇಲ್ಲಿ ನಾವು ಫಸ್ಟ್ ಇಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಮೆಟ್ರೋ ಕಾರ್ಡ್ನ. ಇಲ್ಲಿ ಮೆಟ್ರೋ ಕಾರ್ಡ್ ನಂಬರ್ನ ನಾನು ಕಾಪಿ ಮಾಡ್ಕೊತೀನಿ. ಇಲ್ಲಿ ಫಸ್ಟ್ ಇಲ್ಲಿ ಯಾವುದೇ ಕಾರ್ಡ್ನು ನಾನು ಆ್ಯಡ್ ಮಾಡಿಲ್ಲ ನೋಡಿ. ನೋಡಿ ಇಲ್ಲಿ ಯಾವುದೇ ನೋ ಕಾರ್ಡ್ಸ್ ಅಂತ ಇದೆ, ಯಾವುದೇ ಕಾರ್ಡ್ ಆ್ಯಡ್ ಮಾಡಿಲ್ಲ. ಇವಾಗ ಆ್ಯಡ್ ಮಾಡೋಣ. ಇಲ್ಲಿ ನಾವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಆ್ಯಡ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನಾನು ಆ ಮೆಟ್ರೋ ನಂಬರ್ ಕಾಪಿ ಮಾಡ್ಕೊಳ್ತೀನಿ. ಕ್ಯಾಮೆರಾ ಕ್ರಿಕೆಟ್ ಗೇಮ್ ಕರ್ನಾಟಕ KT for fun and knowledge. New chat. WhatsApp. Rock Sunil. WhatsApp. Showing English India QWERTY. Keyboard hidden. Today. 1203123146 1:23 PM. Read. 1. WhatsApp. Message. Edit box. More options. Pop-up window. Copy. ಓಕೆ ಫ್ರೆಂಡ್ಸ್, ಅದು ನಾನು ಗ್ಯಾಪ್ನ ಇಲ್ಲ, ಅದರಿಂದ ಕಾಪಿ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಮ್ಮ ಮೆಟ್ರೋ ಕಾರ್ಡ್ ನಂಬರ್ ನಿಮ್ಮ ಗ್ಯಾಪ್ನ ಇದೆ, ನೀವು ಇಲ್ಲಿ ಟೈಪ್ ಮಾಡ್ಬೋದು. ಇಲ್ಲಾಂದ್ರೆ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇಲ್ಲಿ ಆಡ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನ್ಯೂ ಕಾರ್ಡ್. ಓಕೆ, ಇಲ್ಲಿ ನ್ಯೂ ಕಾರ್ಡ್ ಸೇವ್ ಅಂತ ಇರುತ್ತೆ. ಕ್ಯಾನ್ಸಲ್. ಓಕೆ, ಎಂಟರ್ ಕಾರ್ಡ್ ನಂಬರ್ ಅಂತ ಇದೆ ನೋಡಿ. ಎಂಟರ್ ಕಾರ್ಡ್ ನಂಬರ್ ಇದೆ. Showing recently copied or captured content as candidate. ಮಾಡಿದೀವಿ, Pasted 12,031,200. ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಕ್ಯಾನ್ಸಲ್ 1 ವಿಂಡೋ ನಂಬರ್ ಕೀಬೋರ್ಡ್ ಸೇವ್. ಇಲ್ಲಿ ಸೇವ್ ಮಾಡೋಣ. ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಮಾಡಿದ ತಕ್ಷಣ ನನ್ನ ಮೆಟ್ರೋ ಕಾರ್ಡ್ ಅಲ್ಲಿ ಎಷ್ಟು ರೂಪೀಸ್ ಇದೆ ಅಂತ ಇವಾಗ ಕ್ಯಾನ್ಸಲ್ ಸೇವ್ ಗೊತ್ತಾಗುತ್ತೆ. ಪ್ಲೀಸ್ ವೇಟ್ ಟಾಪ್ ಯು ಸ್ಕ್ರೀನ್ ಅಂತ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇವಾಗ ಸೇವ್ ಆಗಿದೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೆಲೆಕ್ಟೆಡ್ ಸಕ್ಸೆಸ್ 1 of 3 in list 3 items. ಏನಾರ ರೀಚಾರ್ಜ್ ಮಾಡಿದಾಗ ಇದ್ರ ಒಳಗೆ ನೋಡಿದಾಗ ಏನಾದ್ರು ರೀಚಾರ್ಜ್ ಮಾಡಿದ್ರೆ ಸಕ್ಸಸ್ ಅಂತ ಅಲ್ಲಿರುತ್ತೆ. ಅವಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ಅವಾಗ ರೀಚಾರ್ಜ್ ಆಗಿದೆ ಅಂತ. ಇನ್ ಪ್ರೋಗ್ರೆಸ್ ಅಕಸ್ಮಾತ್ ಇವಾಗ ನೀವು ರೀಚಾರ್ಜ್ ಮಾಡಿರ್ತೀರಾ, ಇನ್ನು ರೀಚಾರ್ಜ್ ಆಗಿಲ್ಲ, ಅವಾಗ ಇದ್ರ ಒಳಗೆ ಬಂದು ನೋಡ್ರೆ ಪ್ರೋಗ್ರೆಸ್ ಇರುತ್ತೆ, ಅಂದ್ರೆ ರೀಚಾರ್ಜ್ ಆಗೋದ್ರಲ್ಲಿರುತ್ತೆ. ಏನೋ ಫೇಲ್ ಆಗಿದ್ರೆ, ನೀವು ರೀಚಾರ್ಜ್ ಏನಾರ ಮಾಡಿರ್ತೀರ, ಏನೋ ಫೇಲ್ ಆಗಿದ್ರೆ ಇದರಲ್ಲಿ ಇರುತ್ತೆ. ಬಟ್ ರೀಚಾರ್ಜ್ ಅಂತೂ ಆಗುತ್ತೆ.
ನೆಕ್ಸ್ಟು No success top use. ಓಕೆ Out of list. ಸಕ್ಸಸ್ ಟಾಪಿಕ್ ಅಂತ ಇದೆ. No success top use. ಹಾಗೆ ನಾವು In page. ಮುಂದಕ್ಕೆ ಬಂದರೆ ಇಲ್ಲಿ ನಮ್ಮದು ಮೆಟ್ರೋ ಕಾರ್ಡ್ ನಂಬರ್ ಹೇಳ್ಬಿಟ್ಟು ನಮ್ಮ ಮೆಟ್ರೋ ಕಾರ್ಡಲ್ಲಿ ಎಷ್ಟು ರುಪೀಸ್ ಇದೆ ಅಂತ ಹೇಳುತ್ತೆ. Top UP. Out of page. Left nav. Card number 1203123142. Balance. Rupee 21.50. ಓಕೆ ಫ್ರೆಂಡ್ಸ್, Status. Active. Asterisk. Show the travel card top of terminal within 15 days or tap on the AFC dates within 7 days of online recharge to view the updated balance. ಓಕೆ ಫ್ರೆಂಡ್ಸ್, ಅದನ್ನ ಹೇಳ್ಬಿಟ್ಟು ತುಂಬ ಇನ್ನೂ ಇನ್ಫಾರ್ಮೇಷನ್ ಹೇಳಿದೆ. ಅದು ಏನಂತ ಹೇಳ್ತು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಫಸ್ಟಲ್ಲಿ ನಮ್ಮ ಕಾರ್ಡ್ ನಂಬರ್ ಹೇಳ್ತು. ಕಾರ್ಡ್ ನಂಬರ್ ಹೇಳಾದ್ಮೇಲೆ ಜಸ್ಟ್ ನನ್ನ ಹತ್ರ 21 ರೂಪೀಸ್ ಇದೆ ಅಷ್ಟೇ ಆ ಕಾರ್ಡಲ್ಲಿ. ಆಮೇಲೆ ಏನು ಹೇಳಿದೆ ಅಂದರೆ ಫ್ರೆಂಡ್ಸ್, ನೀವೇನಾರ ಈ ನಮ್ಮ ಮೆಟ್ರೋ ಅಪ್ಲಿಕೇಶನಲ್ಲಿ ನೀವು ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಆ ರೀಚಾರ್ಜು ಅಪ್ಡೇಟ್ ಆಗೋಕ್ಕೆ 7 ಡೇಸ್ ಬೇಕಾಗುತ್ತೆ. ನಿಮ್ಗೆ ರೀಚಾರ್ಜ್ ಆಗಿರುತ್ತೆ, ಜಸ್ಟು ಇದ್ರಲ್ಲಿ ಅಪ್ಡೇಟ್ ಆಗೋಕ್ಕೆ ನಿಮಗೆ 7 ಡೇಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದೆ. ಅದು ಬಿಟ್ಟು ನಾವೇನಾರ ಮೆಟ್ರೋದಲ್ಲೇ ಅಲ್ಲೇ ಕೌಂಟರಲ್ಲೇ ಹೋಗಿ ನೀವು ರೀಚಾರ್ಜ್ ಮಾಡ್ಕೊಂಡ್ರೆ ಟಕ್ ಅಂತ ಇಲ್ಲಿ ತೋರಿಸ್ಬಿಡುತ್ತೆ. ಇಲ್ಲಿ ನಾವೇ ರೀಚಾರ್ಜ್ ಮಾಡ್ಕೊಂಡ್ರೆ ಅದು ಅಪ್ಡೇಟ್ ಆಗೋಕ್ಕೆ 7 ಡೇಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು ಬೇಕಂದ್ರೆ ಇಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. IB info. ಓಕೆ, ಇಲ್ಲಿ IB info ಅಂತ ಇದೆ. Right now, out of page. ಹಂಗೆ ನಾವು ಕೆಳಗೆ ಬಂದು Navigate up. Top up. Refresh. ಇಲ್ಲಿ ರಿಫ್ರೆಶ್ ಕೂಡ ಮಾಡ್ಬೋದು. ಇವಾಗ ನಮ್ಮ ಕಾರ್ಡಲ್ಲಿ ಎಷ್ಟು ರೂಪಾಯಿಸ್ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ. Add card. ಇಲ್ಲಿ ಆಡ್ ಕಾರ್ಡ್ Selected. Success. One of 3. List 3 items. Add ಇವಾಗ card. ಯಾರ್ದಾರ Out of list. ಗೊತ್ತಿರೋದು ಯಾರ್ದಾರ ಬ್ಯಾರರ್ ಕಾರ್ಡ್ ಅಮೌಂಟ್ ಏನಾದ್ರು ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಆಡ್ ಕಾರ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಅವ್ರ ನಂಬರ್ ಹಾಕಿದ್ರೆ ಸಾಕು. ಅದರಲ್ಲಿ ಎಷ್ಟಿದೆ ಅಂತ ಕಾರ್ಡಲ್ಲಿ ಇದ್ದು ಅಮೌಂಟ್ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. Selected. Success. In progress. 2 of top UP. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಈ ಎಲ್ಲ ಆದಮೇಲೆ ಅಮೌಂಟ್ ಎಷ್ಟಿದೆ ಅಂತ ಎಲ್ಲ ಚೆಕ್ ಮಾಡಾದ್ಮೇಲೆ ನಾವು ಏನಾರ ರೀಚಾರ್ಜ್ ಇಲ್ಲ ಅಕಸ್ಮಾತ್ ನಾವೇ ರೀಚಾರ್ಜ್ ಮಾಡ್ಕೋಬೇಕಂದ್ರೆ ನಮ್ಮ ಹೋಮ್ ಬ್ಯಾಕ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಸ್ವಲ್ಪ ಟಚ್ ಮಾಡಿದ್ರೆ ಟಾಪ್ ಯು ಪಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಎಂಟರ್ ಅಮೌಂಟ್ ಅಂತ ಕೇಳ್ತೀವಿ. ನಮಗೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮಿನಿಮಮ್ 50 ರೂಪೀಸ್ ಮೇಲೆ ನಾವು ರೀಚಾರ್ಜ್ ಮಾಡಬೇಕಾಗುತ್ತೆ. ಓಕೆ, ನಮ್ದು ಅದು ಮೆಟ್ರೋ ಕಾರ್ಡ್ ನಂಬರ್ ಇಲ್ಲೇ ಹೇಳುತ್ತೆ. ಇಲ್ಲೇನು ನಾವು ಮೆಟ್ರೋ ಕಾರ್ಡ್ ನಂಬರ್ ಹಾಕೋಂಗಿಲ್ಲ, ಆಲ್ರೆಡಿ ಹೇಳುತ್ತೆ. ಇಲ್ಲಿ ಬ್ಯಾಲೆನ್ಸ್ ಕೂಡ ಇಲ್ಲಿ ಹೇಳುತ್ತೆ ನೋಡಿ. 21 rupees and 50 paise. ನೋಡಿ, ಇಲ್ಲಿ 21 ರೂಪೀಸ್ 50 ಪೈಸೆ ಅಂತ ಹೇಳ್ತಾ ಇದೆ. Enter top up amount. ನೋಡಿ, ಇಲ್ಲಿ ಎಂಟರ್ ಟಾಪ್ ಅಪ್ ಅಮೌಂಟ್ ಅಂತ ಇದೆಯಲ್ಲ, ಇಲ್ಲಿ ಅಮೌಂಟ್ ನ ಆಡ್ ಮಾಡಬೇಕಾಗುತ್ತೆ. 2 window number 6 2 5 5 4 4. ಓಕೆ, keyboard hidden 20 50. ಓಕೆ, Edit box. 50 Enter ರೂಪೀಸ್ top up ಆಡ್ amount. ಮಾಡಿದ್ದೀನಿ. ಕನ್ಫರ್ಮ್ ಕೊಡಬೇಕಾಗುತ್ತೆ. ಕ್ಯಾನ್ಸಲ್ ಇದೆ, ಕನ್ಫರ್ಮ್ ಇದೆ. Confirm. ಓಕೆ, ಕನ್ಫರ್ಮ್ ಕೊಡೋಣ. Please wait. Processing. Namma Metro. ಓಕೆ ಫ್ರೆಂಡ್ಸ್, ಕನ್ಫರ್ಮ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. For you, head a left arrow. ಓಕೆ, IBD details. Namma Metro. Unlock saved options. View. ICICI Bank. Pay using ICICI Bank net banking. ಇಲ್ಲಿ ನಾವು ಬ್ಯಾಂಕ್ ನ ಆಡ್ ಮಾಡಬೇಕಾಗುತ್ತೆ. Unlock saved options. ICICI. ಸುಮಾರು ಬ್ಯಾಂಕ್ ಇದೆ. HDFC. Payment option. Cards. ಕಾರ್ಡ್ ಅಲ್ಲಿ Pay by any UPI. ಎನಿ UPI ಅಲ್ಲಿ ಮಾಡ್ಬೋದು. ಗೂಗಲ್ ಪೇ, ಫೋನ್ ಪೇ, GPay. Enlist. ನೋಡಿ, ಇಲ್ಲಿ ಜಿಪೇ ಇದೆ ನೋಡಿ. Pay by GPay. ಜಿಪೇ ಅಲ್ಲಿ ಮಾಡ್ಬೋದು, ಫೋನ್ ಪೇ ಮಾಡ್ಬೋದು. GPay. ನಾವು ಜಿಪೇ You will be redirected to GPay page. ಡೈರೆಕ್ಟ್ ಜಿಪೇಗೆ ಕರ್ಕೊಂಡು ಹೋಗುತ್ತೆ. You proceed to pay. ರಿಸೀವ್ ಟು ಪೇ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ proceed to ಮಾಡೋಣ. Namma Metro. Processing. Namma Metro. Settings. Unlock Google Pay. ಓಕೆ ಫ್ರೆಂಡ್ಸ್, ಇಲ್ಲಿ ಗೂಗಲ್ ಪೇ Authenticated. ಬಂದಿದೆ. Settings. GPay. ನಾವು ಎಷ್ಟು 50 ರೂಪೀಸ್ ಆ್ಯಡ್ ಮಾಡಿದ್ದೀವಲ್ಲ, Report user. Unlabeled. Paying Bangalore Metro Rail Corporation Limited. ನೋಡಿ, ಇಲ್ಲಿ ಬೆಂಗಳೂರು ಕಾರ್ಪೊರೇಷನ್ Unlabeled. Paying Bangalore Metro Rail Corporation Limited. ಇಲ್ಲಿ ಆಮೇಲೆ ನಾವು 50 ರೂಪೀಸ್ ಆ್ಯಡ್ ಮಾಡಿದ್ದೀವಿ. ಇದು ಗೂಗಲ್ ಪೇಗೆ ಬಂದಿದೆ. ನಾವು ಗೂಗಲ್ ಪೇ ಮೂಲಕ ನಾನು ಮಾಡ್ತಾ ಇದ್ದೀನಿ. Banking name Bangalore Metro Rail Corporation Limited. ನೋಡಿ, ಬ್ಯಾಂಕಿಂಗ್ ನೇಮ್ ಬ್ಯಾಂಗ್ಳೂರ್ ಮೆಟ್ರೋ, ಅದು ಬ್ಯಾಂಕು. UPI ID English.bmrc.payuattenders. ಅದು UPI ID ಅದು. Pay 50 rupees. ನಾವು ಪೇ 50 ರೂಪೀಸ್. ಮಾಮೂಲಿ ನಾವು ಯಾವ ಥರ ರೀಚಾರ್ಜ್ Pay ಮಾಡ್ತೀವಿ 50 rupees. 50 ರೂಪೀಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮ ನಾವು UPI ನಂಬರ್ ಹಾಕಿ ನಾವು ಪೇ ಮಾಡಿದ್ರೆ ನಮಗೆ ಪೇ ಆಗುತ್ತೆ ಫ್ರೆಂಡ್ಸ್. ಈ ಥರ ನಾವು ಮೆಟ್ರೋ ಕಾರ್ಡಲ್ಲಿ ಎಷ್ಟು ರೀಚಾರ್ಜ್ ಇದೆ, ಯಾಕಂದರೆ ಇಲ್ಲಿ ನಾನು ಮಾಡ್ತಾ ಇಲ್ಲ,
ಇನ್ನೂ ಒಂದು 3-4 ದಿವಸ ಆದಮೇಲೆ ಮಾಡ್ಕೋತೀನಿ, ರೀಚಾರ್ಜ್ ಮಾಡ್ಕೋತೀನಿ. ಇವಾಗ ಸದ್ಯಕ್ಕೆ ನಂಗೆ ಅವಶ್ಯಕತೆ ಇಲ್ಲ, ಅದಕ್ಕೆ ನಾನು ಇಲ್ಲಿ ರೀಚಾರ್ಜ್ ಮಾಡ್ತಾಯಿಲ್ಲ. ಖಂಡಿತ ನೀವು ರೀಚಾರ್ಜ್ ಮಾಡ್ಬೋದು, ರೀಚಾರ್ಜ್ ಮಾಡಿ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. 50 ರೂಪೀಸ್ ಆ್ಯಡ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇರೋಲ್ಲ. ಓಕೆ ಫ್ರೆಂಡ್ಸ್, ಇದು ಇಷ್ಟು ಮಾಹಿತಿ ಆಗಿರುತ್ತೋ ಈ ಮೆಟ್ರೋ ಕಾರ್ಡಲ್ಲಿ ಯಾವ ಥರ ರೀಚಾರ್ಜ್ ಮಾಡೋದು ಮತ್ತು ಎಷ್ಟು ಕಾರ್ಡಲ್ಲಿದೆ ಅಂತ ಚೆಕ್ ಮಾಡೋದು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿರೋ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟು, ಶೇರು ಮತ್ತು ನಮ್ಮ ಚಾನಲ್ಗೆ ಏನಾರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.